ಪ್ರೀತಿಯ ವೀಕ್ಷಕರೇ, ಮುತ್ತು ಎಜುಕೇಷನ್ ಚಾನಲನ್ನು ಮಾಡುವ ನಮಸ್ಕಾರಗಳು. ಇಂದು ಏನಪ್ಪ ಅಂತಂದ್ರೆ ವಿಶೇಷ ಸಮಾಜ ವಿಜ್ಞಾನ 8ನೇ ತರಗತಿಯಲ್ಲಿ ಬರುವಂತಹ ಪಾಠ ಯಾವುದಪ್ಪ ಅಂದ್ರೆ ಅಧ್ಯಾಯ 1ನೇದ್ದು ಆಧಾರಗಳು. ಈ ಪಾಠದ ಪ್ರಶ್ನೋತ್ತರಗಳನ್ನು ಇಂದು ನಾವು ನೋಡೋಣ ಅನ್ನುತ್ತಾ, ಇನ್ನೊಂದು ಏನಪ್ಪ ಅಂತಂದ್ರೆ ನಿಮ್ಗೆ ಸಂತೋಷದ ವಿಚಾರ ಏನಪ್ಪ ಅಂತಂದ್ರೆ ಸ್ವಾತಂತ್ರ್ಯ ದಿನೋತ್ಸವ 2025. ಸ್ವಾತಂತ್ರ್ಯ ದಿನೋತ್ಸವ ಈ ವರ್ಷ 2025ರಂದು ಏನು ಮಾಡಲಾಗಿದೆಯಪ್ಪ ಅಂತಂದ್ರೆ ಈ ಮುತ್ತು ಎಜುಕೇಷನ್ ಚಾನಲ್ ಅವರು ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡ್ತಿದ್ದೇವೆ. ಓಕೆನಾ. ಅದು ಹೇಗೆಪ್ಪ ಅಂತಂದ್ರೆ ಮೊದಲು ನೀವೇನು ಮಾಡ್ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಈ ವಿಡಿಯೋಗೆ ಒಂದು ಲೈಕ್ ಕೊಡಬೇಕು, ಹಾಗೂ ಕಮೆಂಟಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ತರಗತಿಯ ಇದನ್ನು ಹೇಳಬೇಕು. ಆಗ ನಾವು ವಿಜೇತರನ್ನು ಇದನ್ನು ಮಾಡಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ, ಇದು ನೀವು ಇದರಲ್ಲಿ ಗೆದ್ದಿದ್ದೀರಾ ಅಂತೇಳಿ. ಆಯಿತಾ? ಓಕೆನಾ. ನೀವು ಗೆದ್ದಿದ್ದರೆ ನಿಮಗೆ ವಿದ್ಯಾರ್ಥಿಗಳಿಗೆ ಏನೇನು ಉಪಯುಕ್ತ ವಸ್ತುಗಳೇನಿರ್ತಾವಲ್ಲ ಅವುಗಳನ್ನು ನಾವು ವಿತರಣೆ ಮಾಡ್ತೀವಿ. ಓಕೆನಾ. ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಅದಕ್ಕಂತ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಲೈಕ್ ಮಾಡಬೇಕು, ಮತ್ತು ಇನ್ನೊಂದು ಏನೋ ಮಾಡ್ಬೇಕಪ್ಪ ಅಂತಂದ್ರೆ ಕಮೆಂಟ್ ಮಾಡ್ತಾ ಇರಬೇಕು. ಓಕೆನಾ ಫ್ರೆಂಡ್ಸ್. ಇವನ್ನೆಲ್ಲ ಮಾಡಿದರೆ ನಿಮಗೆ ಬಹುಮಾನಗಳು ಸಿಗುತ್ತವೆ. ಹಾಗೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಈ ವಿಡಿಯೋದಲ್ಲಿ ಏನೂ ಕೂಡ ಅರ್ಥ ಆಗಲ್ಲ ಅಂತ ಹೇಳುತ್ತಾ, ಇಂದಿನ ಒಂದು ಅಧ್ಯಾಯ 1ರಲ್ಲಿರ್ತಕ್ಕಂಥ ಆಧಾರಗಳು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಟೈಮನ್ನು ವೇಸ್ಟ್ ಮಾಡದೆ ಪ್ರಶ್ನೋತ್ತರಗಳನ್ನು ನೋಡೋಣ. ಹಾಗಾದರೆ ಬನ್ನಿ. ಇನ್ನು ಮೊದಲನೇ ಮುಖ್ಯ ಪ್ರಶ್ನೆ ಏನೈತಪ್ಪ ಅಂತಂದ್ರೆ ಇಲ್ಲಿ ಮೊದಲನೇ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಸಹಪಾಠಿಗಳೊಂದಿಗೆ ಚರ್ಚಿಸಿ ಉತ್ತರಿಸಿ ಅಂತ ಇದೆ. ಓಕೆನಾ. ಇದು ಮೊದಲನೇ ಮುಖ್ಯ ಪ್ರಶ್ನೆ, ಸಹಪಾಠಿಗಳೊಂದಿಗೆ ಚರ್ಚಿಸಿ ಬರೆಯಿರಿ ಅಂತ ಇದೆ. ಓಕೆನಾ. ಈಗ ಪ್ರಶ್ನೆಗಳನ್ನು ನೋಡ್ಕೊಂತ ಹೋಗೋಣ ಏನೇನಿವೆ ಅಂತೇಳಿ. ಮೊದಲನೇ ಪ್ರಶ್ನೆ, ಸಾಹಿತ್ಯ ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂಬ 2 ವಿಧಗಳಿವೆ. ಓಕೆನಾ. ಡ್ಯಾಶ್ ಎಂಬ 2 ವಿಧಗಳಿವೆ ಅಂತ ಹೇಳ್ತಾರೆ. ಓಕೆನಾ. ಇದರ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ನೋಡೋಣ. ಏನಿದೆ ಇದ್ರದ್ದು ಸರಿಯಾದ ಉತ್ತರ ಅಂದ್ರೆ ದೇಶೀಯ ಮತ್ತು ವಿದೇಶೀಯ. ಇದೊಂದು ಸರಿಯಾದ ಉತ್ತರ. ದೇಶೀಯ ಫಸ್ಟ್ ಇಲ್ಲಿ ಹಾಕಬೇಕು, ಸೆಕೆಂಡ್ ಒನ್ ಇಲ್ಲಿ ಹಾಕಬೇಕು. ಓಕೆನಾ. ಸೆಕೆಂಡ್ ಒನ್ನ ಇಲ್ಲಿ ಹಾಕಬೇಕು. ಏನಾಗತ್ತಪ್ಪ ಅಂದ್ರೆ ಸಾಹಿತ್ಯ ಆಧಾರಗಳಲ್ಲಿ ದೇಶೀಯ ಮತ್ತು ವಿದೇಶೀಯ ಎಂಬ 2 ವಿಧಗಳಿವೆ. ಇಲ್ಲಿ ಮುಂದೆ ಸಾಹಿತ್ಯ ಹಚ್ಚಿರಿ ಅಂದ್ರೂ ನಡೆಯುತ್ತೆ. ಎರಡನೇ ಪ್ರಶ್ನೆ, ಅಶ್ವಘೋಷನ ಡ್ಯಾಶ್ವು ಸಾಹಿತ್ಯಿಕ ಆಧಾರವಾಗಿದೆ. ಉತ್ತರ ಬುದ್ಧಚರಿತ. ಓಕೆನಾ. ಅಶ್ವಘೋಷನ ಡ್ಯಾಶ್ ಬುದ್ಧಚರಿತವು ಸಾಹಿತ್ಯಿಕ ಆಧಾರವಾಗಿದೆ. ಈ ಡ್ಯಾಶ್ ಅಂದಲೇ ಈ ಉತ್ತರವನ್ನು ಇಲ್ಲಿ ತುಂಬಬೇಕು. ಓಕೆನಾ. ನೆಕ್ಸ್ಟ್ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ ಮೂರನೇ ಪ್ರಶ್ನೆ, ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಡ್ಯಾಶ್. ಓಕೆನಾ. ಡ್ಯಾಶ್ ಉತ್ತರ ನೋಡೋದಾದರೆ ಉತ್ತರ ಏನಪ್ಪ ಅಂತಂದ್ರೆ ಹಲ್ಮಿಡಿ ಶಾಸನ. ಓಕೆನಾ. ಹಲ್ಮಿಡಿ ಶಾಸನ. ಓಕೆನಾ. ಹಲ್ಮಿಡಿ ಶಾಸನ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿದರೆ ನಾವು ಹಾಕುವಂಥ ಹೊಸ ವಿಡಿಯೋಗಳು ಮತ್ತು FA1 ಪ್ರಶ್ನೆ ಪತ್ರಿಕೆಗಳು ಇಂಥ ಹಲವಾರು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದರೆ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿದರೆ ನಾವು ಹಾಕುವಂಥ ಹೊಸ ವಿಡಿಯೋಗಳು ನಿಮಗೆ ದೊರೆಯುತ್ತಾ ಹೋಗುತ್ತವೆ. ಹಾಗೆ ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆ ಏನಿದೆ ಅಂತ ನೋಡಿ. ಎರಡನೇ ಮುಖ್ಯ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ ಎರಡನೇ ಮುಖ್ಯ ಪ್ರಶ್ನೆ ಏನಿದೆ ಅಂದ್ರೆ ನೋಡಿ, ಸಂಕ್ಷಿಪ್ತವಾಗಿ ಉತ್ತರಿಸಿ. ಸಂಕ್ಷಿಪ್ತವಾಗಿ ಇವೆಲ್ಲ ಪ್ರಶ್ನೆಗಳನ್ನು ಉತ್ತರಿಸಬೇಕಂತ. ಓಕೆನಾ. ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಇದೆ ಇಲ್ಲಿ. 4ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಆಧಾರ ಎಂದರೇನು ಇಷ್ಟಿದೆ. ಉತ್ತರ ನೋಡೋದಾದರೆ ಏನದು ಇದ್ರದ್ದು ಉತ್ತರ ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದಂತ ನಾ ಆ ಬಾಕ್ಸ್ಗೆ ಉತ್ತರದ್ದು ಇದನ್ನು ಹಾಕ್ತೀನಿ. 2 ನಿಮಿಷ. ಓಕೆ ಆಯಿತು. ಓಕೆನಾ. ಆಧಾರ ಎಂದರೇನು? ಇತಿಹಾಸದ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ಆಧಾರ ಎನ್ನುವರು. ಓಕೆನಾ. ಇತಿಹಾಸದ
ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ಆಧಾರ ಅಂತೀವಿ ಅಂತ. ಇನ್ನು 5ನೇ ಪ್ರಶ್ನೆ ಏನೈತಪ್ಪ ಅಂತಂದ್ರೆ, ಇತಿಹಾಸಕ್ಕೆ ಸಂಬಂಧಿಸಿದ ವಿದೇಶೀಯ ಮತ್ತು ವಿದೇಶಿ ಸಾಹಿತ್ಯಿಕ ಆಧಾರಗಳಿಗೆ ಎರಡೆರಡು ಉದಾಹರಣೆಗಳನ್ನು ನೀಡಿ ಅಂತ ಇದೆ. ಓಕೆನಾ, ಎರಡೆರಡು ಉದಾಹರಣೆಗಳನ್ನು ನೀಡಿ ಅಂತ ಇದೆ. ಓಕೆನಾ, ನೆಕ್ಸ್ಟ್ ನೋಡೋದಾದ್ರೆ ಏನೇನಿದೆ ಅಂತ ನೋಡೋಣ. ಇಲ್ಲಿ ಏನಪ್ಪ ಅಂತಂದರೆ ಉತ್ತರ ನೋಡಿ, ದೇಶೀಯ ಸಾಹಿತ್ಯ, ಕೌಟಿಲ್ಯ ಅರ್ಥಶಾಸ್ತ್ರ, ವಿಶಾಖದತ್ತನ ಮದ್ರ ರಾಕ್ಷಸ. ವಿದೇಶೀಯ ಸಾಹಿತ್ಯ ಒಳಗೆ ಬಂದ್ರೆ ಇದಕ್ಕೆಲ್ಲಕ್ಕೂ ನಾನು ಏನಪ್ಪ ಅಂದ್ರೆ 2 ಉದಾಹರಣೆ, ಇದು 1ನೇ ಉದಾಹರಣೆ ಮತ್ತು ಇದು 2ನೇ ಉದಾಹರಣೆ, ಇದು 1ನೇ ಉದಾಹರಣೆ, ಇದು ಮತ್ತು 2ನೇ ಉದಾಹರಣೆ. ಈ ರೀತಿಯಾಗಿ ಇದನ್ನು ಮಾಡಿದ್ದೀನಿ. ಮೆಗ್ಸ್ಟಿನೇಷನ್ ಅವನು ಇಂಡಿಕಾ ಬರೆದೇನೆ. ಪಾಯಿಯನ್ ಕೋಕಿ ಅನ್ನೋ ಒಂದು ಈ ಸಾಹಿತ್ಯವನ್ನು ಬರ್ದಾನೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಆಧಾರ ಏನಿದೆ ನೋಡೋಣ. ನೆಕ್ಸ್ಟ್ ನೋಡೋಣ. ಪ್ರಾಕ್ತನ ಆಧಾರ ಎಂದರೇನು, ಉದಾಹರಣೆ ಸಹಿತ ವಿವರಿಸಿ. ಪ್ರಾಕ್ತನ ಆಧಾರ ಎಂದರೇನು, ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಇದೆ. ಏನಂದರೆ ಉತ್ತರ ನೋಡೋದಾದರೆ, ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ ಕುಡಿಕೆ ಹಾಗೂ ಇನ್ನಿತರ ಪಳೆಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳೆಂದು ಕರೆಯುತ್ತೇವೆ ಅನ್ನೋದು ಇದೊಂದು 6ನೇ ಪ್ರಶ್ನೆಗೆ ಉತ್ತರ ಇದೆ ಫ್ರೆಂಡ್ಸ್. ಏನಪ್ಪ ಅಂತಂದ್ರೆ ನಾನು ಇನ್ನೊಮ್ಮೆ ನಿಮಗೆ ಕೇಳ್ಕೊಳೋದೇನೆಂದರೆ, ನಾನು ಹೇಳೋದನ್ನು ಗಮನವಿಟ್ಟು ಕೇಳಿ. ಇಂತಹ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ಸಬ್ಸ್ಕ್ರೈಬ್ ಮಾಡಿದರೆ ಅಂದರೆ ನಾವು ಹಾಕುವಂಥ ಹೊಸ ವಿಡಿಯೋಗಳು ನಿಮಗೆ ದೊರೆಯುತ್ತವೆ. ಹಾಗಾಗಿ ಬಹುಮಾನದ್ದು ಕೂಡ ನಿಮಗೆ ಅದೃಷ್ಟಶಾಲಿಗಳಾಗಿದ್ದರೆ ಸಿಗಬಹುದು ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಹಾಗೂ ಎಲ್ಲ ವೀಕ್ಷಕರಿಗೂ ಸ್ಕಿಪ್ ಮಾಡಿ ನೋಡೋದಕ್ಕೆ ಧನ್ಯವಾದಗಳು ಅಂತ ತಿಳಿಸುತ್ತಾ ಶುಭ ಸಂಜೆಯನ್ನು ಹೇಳ್ತಿದ್ದೇನೆ.